ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಪಿಸೋಡ್ 33ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ರಾಣಿ ಶೋ ಫುಲ್ಲು ಕೋಪದಲ್ಲಿ ಎದ್ದು ನಿಂತ್ಕೊಂಡು ನಿನ್ನ ಮಾತಿನ ಅರ್ಥ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ರಾಣಿ ಸುಸಿಂಗ್ ಹೇಳ್ತಿರ್ತಾಳೆ, ಯಾಕೆ ನಿನಗೆ ಕಿವಿ ಏನಾದರೂ ಮಂದನ, ನೀಟಾಗಿ ಕೇಳಿಸೋದಿಲ್ವಾ? ಇಲ್ಲಿ ರಾಣಿ ಸುಸಿಂಗು ಜೋರಾಗಿ ಕಿರ್ಚ್ತಾ ಹೇಳ್ತಿರ್ತಾಳೆ, ನಿನ್ನ ಭಾಗ್ಯದಲ್ಲಿ ನೀನು ಮಹಾರಾಣಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಇದೆ, ಈಗಂತೂ ನೀಟಾಗಿ ಕೇಳಿಸ್ತು ತಾನೆ ಅಂತ ಹೇಳ್ತಿರ್ತಾಳೆ. ಈ ಮಾತಿಗೆ ರಾಣಿ ಶೂಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಇಲ್ಲಿ ಅವಳು ಒಡೆಯೋದಕ್ಕೆ ಹೋಗ್ತಾ ಹೇಳ್ತಿರ್ತಾಳೆ, ದುರಂಕಾರದ ಹೆಣ್ಣೆ, ನಿಂಗೊಂದು ಚೂರು ನಯ ವಿನಯ ಏನೂ ಇಲ್ಲ ಅಂತ. ಆದ್ರೆ ರಾಣಿ ಸುಸಿಂಗ್ ಅದನ್ನ ತಪ್ಪಿಸ್ಕೊಬಿಡ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ನಾನೇನು ಸುಳ್ಳು ಹೇಳಿಲ್ಲ, ನಾನು ನಿಜಾನೇ ಹೇಳ್ತಿರೋದು, ಮೊದಲು ನಿನ್ನನ್ನ ನೀನು ನೋಡ್ಕೋ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದೀಯಾ? ಇಲ್ಲಿ ಅದಕ್ಕೆ ರಾಣಿ ಶೂ ಹೇಳ್ತಿರ್ತಾಳೆ, ರಾಣಿ ಸುಸಿಂಗ್, ನಾನಂತೂ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ, ನೀವೆಲ್ಲರೂ ಇಲ್ಲಿ ಕೇಳಿಸ್ಕೊಳ್ಳಿ, ಮೊದಲು ಇವಳನ್ನ ಹಿಡ್ಕೊಳ್ಳಿ. ಇಲ್ಲಿ ಅದಕ್ಕೆ ರಾಣಿ ಸುಸಿಂಗ್ ಅವಳ ಕೈನ ಎತ್ತಾ ತೋರಿಸ್ತಿರ್ತಾಳೆ, ಯಾಕೆ ಮತ್ತೆ ಕಪಾಳ ಮೋಕ್ಷ ಬೇಕಾ ನಿನ್ಗೆ? ಇಲ್ಲಿ ಯಾವ ರಾಣಿ ಮುಂದೆ ಬಂದಿರ್ತಾಳೆ ಅಂದ್ರೆ ಕಡ್ಡಿ ಬಿದ್ದಿರುತ್ತಲ್ಲ ಆ ರಾಣಿ, ಇನ್ನಿಬ್ರೇನಿರ್ತಾರೆ ಅವರು ತಪ್ಪಿಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಿರ್ತಾರೆ, ಆದ್ರೆ ಅದು ಆ ರಾಣಿಗೆ ಗೊತ್ತಿರಲ್ಲ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ನಾವು 3 ಜನ ಇದೀವಿ, ನಿನ್ನ ಹತ್ರ ಎದುರ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಅಂತ. ಇಲ್ಲಿ ಅದಕ್ಕೆ ರಾಣಿ ಸುಸಿಂಗು, ಓ ಹೌದಾ, ಇನ್ನಿಬ್ರು ಎಲ್ಲಿಗೆ ಹೋದ್ರು ಅಂತ ಕೇಳ್ತಿರ್ತಾಳೆ. ರಾಣಿ ಶೂ ಮತ್ತೆ ಕಡ್ಡಿ ಬಿದ್ದಿರೋಂತ ರಾಣಿ ಇಬ್ರು ಹಿಂದೆ ತಿರುಗಿ ನೋಡಿದ್ರೆ ಅವ್ರಿಬ್ರು ಇರೋದೇ ಇಲ್ಲ, ಅವರು ನಿಧಾನಕ್ಕೆ ಓಡೋಗ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಡ್ಡಿ ಬಿದ್ದಿತ್ತಲ್ಲ ಆ ರಾಣಿ ಹೇಳ್ತಿರ್ತಾಳೆ, ಅರೆ ನೀವಿಬ್ರು ಏನ್ ಮಾಡ್ತಿದ್ದೀರಾ? ಕಡ್ಡಿಯಿಂದ ಕಾಲ್ಚಾರಿ ಬಿದ್ದಿದ್ಲಲ್ಲ ಆ ರಾಣಿ ಹೇಳ್ತಿರ್ತಾಳೆ, ನಿನ್ಗೂ ಗೊತ್ತು ತಾನೆ ಅವಳು ಏನ್ ಹೇಳಿದ್ಲು ಅಂತ, ನಂದು ಯಾಕೋ ಬ್ಯಾಡ್ ಲಕ್ಕು ನನ್ನ ಬಿಡ್ತಾ ಇಲ್ಲ, ನಾನು ಇವಾಗ ಪ್ಯಾಲೇಸ್ಗೆ ವಾಪಸ್ ಹೋಗ್ಬೇಕು. ಇಲ್ಲಿ ಇನ್ನೊಬ್ಳು ರಾಣಿ ಇರ್ತಾಳಲ್ಲ ಅವಳು ಹೇಳ್ತಿರ್ತಾಳೆ, ನನ್ನ ಹಣೆಯಲ್ಲಿ ಬ್ಯಾಡ್ ಲಕ್ ಅನ್ನೋದು ಇದೆಯಂತೆ, ಆ ಲೈಟ್ನ ನನಗೆ ಹೋಗಿಸ್ಬೇಕು ಅಂದ್ರೆ ನಾನು ಸುಮ್ಮನೆ ಇರ್ಬೇಕಂತೆ, ನಾನು ನನ್ನ ಪ್ಯಾಲೇಸ್ಗೆ ವಾಪಸ್ ಹೋಗ್ತಿದ್ದೀನಿ. ಇಲ್ಲಿ ಅದಕ್ಕೆ ರಾಣಿ ಶೂ ಹೇಳ್ತಿರ್ತಾಳೆ, ನೀವು ಯಾರು ಇಲ್ಲಿಂದ ಎಲ್ಲಿಗೂ ಹೋಗೋ ಹಾಗಿಲ್ಲ, ನಾನು ಭವಿಷ್ಯದ ಮಹಾರಾಣಿ, ನನ್ನ ಮಾತನ್ನ ತಿರಸ್ಕರಿಸೋದಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಯಾಕೆ ನಿಮ್ಗೆ ಸಾವು ಬೇಕಾ? ಈ ಮಾತನ್ನ ಕೇಳಿದ ತಕ್ಷಣ ಅವರಿಬ್ರು ಹೋಗ್ತಿರ್ತಾರಲ್ಲ ಅವರು ವಾಪಸ್ ಬರ್ತಿರ್ತಾರೆ. ಇದನ್ನ ನೋಡಿ ರಾಣಿ ಸುಸಿಂಗ್ ಹೇಳ್ತಿರ್ತಾಳೆ, ನಾನು ಮೊದಲೇ ಹೇಳಿದ್ದೀನಿ ನೀನು ಮಹಾರಾಣಿ ಆಗಲ್ಲ ಅಂತ, ಇಷ್ಟೊಂದು ಹಠ ಯಾಕೆ ಮಾಡ್ತಾ ಇದೀಯಾ ನೀನು? ಇಲ್ಲಿ ಅದಕ್ಕೆ ರಾಣಿ ಶೋ ಹೇಳ್ತಿರ್ತಾಳೆ, ನಾನು 12 ವರ್ಷ ಇದ್ದಾಗ್ಲೇ ನನ್ನನ್ನ ರಾಣಿ ಅಂತ ಆಯ್ಕೆ ಮಾಡ್ಕೊಂಡ್ರು ಮಹಾರಾಜನ್ಗೋಸ್ಕರ. ರಾಜ ಯಾವಾಗ ಮಹಾರಾಜ ಅಂತ ಪಟ್ಟ ಕೂರ್ಸಿದ್ರು ಆಗ ನನ್ನನ್ನ ಉಪಪತ್ನಿ ಅಂತ ಪ್ರಮೋಷನ್ನ ಕೊಟ್ರು. ಮತ್ತೆ ನನ್ನ ತಂದೆ ಮಹಾರಾಜರಿಗೆ ತುಂಬಾ ನಂಬಿಕಸ್ಥ ಗುರು. ಅಷ್ಟಲ್ದಲೆ ನನಗಿಂತ ಯಾರಿಗೆ ಯೋಗ್ಯತೆ ಜಾಸ್ತಿ ಇದೆ ಈ ಅರಮನೆಗೆ ಮಹಾರಾಣಿ ಆಗೋದಿಕ್ಕೆ? ಇಲ್ಲಿ ಅದಕ್ಕೆ ರಾಣಿ ಸುಸಿಂಗ್ ಹೇಳ್ತಿರ್ತಾಳೆ, ವಾವ್, ನಿಜ ನಿನ್ನಂತೂ ಒಪ್ಕೊಳ್ಳೇಬೇಕು, ನೀನ್ ಇಷ್ಟೊಂದು ಹುಚ್ಚಿಯಾಗಿದ್ಯಾ ಮಹಾರಾಣಿ ಆಗೋದಿಕ್ಕೆ ಅಂದ್ರೆ ನಾನು ಭವಿಷ್ಯದಲ್ಲಿ ಯಾರು ಮಹಾರಾಣಿ ಆಗ್ತಾರೆ ಅನ್ನೋದನ್ನ ನಿನ್ಗೆ ಈಗ್ಲೇ ಹೇಳ್ತೀನಿರೋ, ಹಾಗಾದ್ರೂ ಅಟ್ಲೀಸ್ಟ್ ನಿನ್ ಭ್ರಮೆ ಮುರಿದು ಬೀಳುತ್ತಾ ನೋಡೋಣ ಅನ್ಬಿಟ್ಟು ಅವಳು ಭವಿಷ್ಯನ ನೋಡೋದಕ್ಕೆ ಅವಳು ಬೆಳ್ಗಳಲ್ಲಿ ಪಟ ಅಂತ ಎಣಿಸ್ತಿರ್ತಾಳೆ. ಇಲ್ಲಿ ಅವಳು ಫುಲ್ಲು ಶಾಕ್ ಆಗ್ಬಿಡ್ತಾಳೆ. ಯಾವಾಗ ಅವಳು ಬೆಳ್ಗಳನ್ನ ಎಣಿಸ್ತಾಳೋ ಇಲ್ಲಿ ಅವಳು ಪಟ್ಟಂತ ಕಂಡು ಬಿಟ್ಬಿಟ್ಟು ಹೇಳ್ತಿರ್ತಾಳೆ, ಇಲ್ಲ ಇದು ಸರಿ ಬರ್ತಾ ಇಲ್ಲ, ಈ ತರ ಆಗ್ಬಾರ್ದು, ನಾನು ಮತ್ತೆ ಎಣಿಸ್ತೀನಿರು ಅಂತ ಅನ್ಬಿಟ್ಟು ಅವಳು ಮತ್ತೆ ಎಣಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ಅವಳು ಮತ್ತೆ ಶಾಕ್ ಆಗ್ಬಿಡ್ತಾಳೆ. ಆಮೇಲೆ ಅವಳು ಕಂಡ್ಬಿಟ್ಟಾಗ ಹೇಳ್ತಿರ್ತಾಳೆ, ಮೋಸ್ಟ್ಲಿ ನನಗೆ ಹೊಟ್ಟೆ ಹಸ್ವಾಗ್ತಿದೆ ಅನ್ಸುತ್ತೆ, ಅದಕ್ಕೆ ನನ್ನ ಕ್ಯಾಲ್ಕುಲೇಷನ್ ಮಿಸ್ ಆಗ್ತಿರೋದು. ಇಲ್ಲಿ ಅವಳು ಒಬ್ಬೊಬ್ಳೆ ಈ ತರ ಮಾತಾಡ್ಕೋತಿರೋದನ್ನ ರಾಣಿ ಶೂ ನೋಡ್ತಿರ್ತಾಳೆ. ಇಲ್ಲಿ ರಾಣಿ ಸುಸಿಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಪಕ್ಕ ಇದೇ ಆಗಿರೋದು, ನಂಗೆ ಹೊಟ್ಟೆ ಹಸ್ವಾಗ್ತಿದೆ. ಇಲ್ಲಿ ಅವಳು ಆ 4 ಜನದ ಕಡೆ ತಿರುಗ್ಬಿಟ್ಟು, ಇಲ್ಲೇ ಇರ್ರಿ, ನಾನು ಫಸ್ಟ್ ಹೋಗಿ ಏನಾದ್ರು ತಿನ್ಕೊ ಬರ್ತೀನಿ, ಆಮೇಲೆ ಮತ್ತೆ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಇಲ್ಲಿ ಮುಂದೆ ಹೋಗಿ ರಾಣಿ ಸುಸಿಂಗು ಪಟ ಅಂತ ಸ್ವೀಟ್ಸ್ ಗಳನ್ನೆಲ್ಲ ತಿಂತಿರ್ತಾಳೆ. ಇದನ್ನ ನೋಡಿ ರಾಣಿ ಶೂ ಹೇಳ್ತಿರ್ತಾಳೆ, ರಾಣಿ ಸುಸಿಂಗ್ ಮತ್ತೆ ಏನ್ ಡ್ರಾಮಾನ ಮಾಡ್ತಾ ಇದೀಯ ನೀನು? ಅವಳು ಅವ್ರ 3 ಜನದ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾಳೆ, ನೀವೆಲ್ಲರೂ ನನ್ನ ಮಾತನ್ನ ಕೇಳಿ, ಮೊದಲು ಅವಳನ್ನ ಹಿಡ್ಕೊಳ್ಳಿ. ಅವಳ ಮಾತನ್ನ ಕೇಳಿದ ತಕ್ಷಣ ಅದೇ ಫಸ್ಟ್ ಕಡ್ಡಿ ಬಿದ್ದಿತ್ತಲ್ಲ ಅವಳು ಹೋಗಿ ರಾಣಿ ಸುಸಿಂಗ್ನ ಹಿಡ್ಕೊಬಿಡ್ತಾಳೆ. ಅದೇ ಟೈಮಿಗೆ ದೇವಾಂಗ್ದು ವಾಯ್ಸ್ ಬರುತ್ತೆ, ಮಹಾರಾಜರ ಆದೇಶ ಬಂದಿದೆ ಅಂತ. ಆಗ ಅವ್ರು 3 ಜನ ಏನಿರ್ತಾರೆ ಅವರು ದೇವಾಂಗ್ ಬರಕ್ ಮುಂಚೆನೆ ಅವರು ಮಂಡಿ ಊರಿ ಕೆಳಗಡೆ ಕುತ್ಕೋತಾರೆ. ಆದ್ರೆ ಇಲ್ಲಿ ರಾಣಿ ಸುಸಿಂಗ್ ಏನಿರ್ತಾಳೆ ಅವಳು ನಿಂತ್ಕೊಂಡು ಸ್ವೀಟ್ಸ್ನ ತಿಂತಿರ್ತಾಳೆ. ಆಗ ದೇವಾಂಗ್ ಬಂದು ಮಹಾರಾಜರು ಕೊಟ್ಟಿರೋ ಅಂತದ್ನ ಓದ್ತಿರ್ತಾನೆ. ಸ್ವರ್ಗದ ಆದೇಶದಿಂದ ಮಹಾರಾಜರ ಡಿಸಿಷನ್ ಏನಂದ್ರೆ, ಉಪಪತ್ನಿ ರಾಣಿ ಸುಸಿಂಗ್ ಅವರು ಸ್ವಭಾವದಿಂದ ತುಂಬಾ ಕೋಮಲವಾಗಿ, ಚರಿತ್ರೆಯಿಂದ ತುಂಬಾ ಪವಿತ್ರವಾಗಿರೋ ಅಂತ ರಾಣಿ ಸುಸಿಂಗ್ ಅವರು, ಅವರ ಕ್ಯಾರೆಕ್ಟರ್ ಏನಿದೆ, ಅವರು ಈ ದೇಶದ ಮಹಾರಾಣಿ ಆಗೋದಿಕ್ಕೆ ಮತ್ತೆ ಈ ರಾಜ್ಯದ ತಾಯಿ ಆಗೋದಿಕ್ಕೆ ಸೂಕ್ತವಾಗಿದೆ. ಅದಕ್ಕೆ ಉಪಪತ್ನಿಯಾದ ರಾಣಿ ಸುಸಿಂಗ್ ಅವ್ರನ್ನ ಮಹಾರಾಣಿ ಅನ್ನೋ ಪಟ್ಟನ ಕೊಟ್ಟು ಸನ್ಮಾನ ಮಾಡಲಾಗುತ್ತೆ. ಅವರು ಈ ರಾಜ್ಯದ ಅರ್ಧ ಆಡಳಿತನ ಮಾಡ್ತಾರೆ. ಮತ್ತೆ ಮಹಾರಾಜರಿಗೂ ಕೂಡ ಅವರಿಗೆ ಯಾವ ತರ ಸಲಹೆ ಬೇಕೋ ಅದನ್ನೆಲ್ಲ ಕೊಟ್ಟು ಸಹಾಯ ಮಾಡ್ತಾರೆ. ಇದು ರಾಣಿ ಸುಸಿಂಗಿಗೆ ಮುಂಚೆನೆ ಗೊತ್ತಾಗಿರುತ್ತೆ. ಅದಕ್ಕೆ ಅವಳು ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರೋದು. ಇದನ್ನ ಕೇಳಿದ್ಮೇಲೆ ಅವಳು ಫುಲ್ಲು ಬೇಜಾರಲ್ಲಿ ಟೇಬಲ್ ಮೇಲೆ ಹೊಡಿತಿರ್ತಾಳೆ, ನಿಜವಾಗ್ಲೂ ಹಾಗಾದ್ರೆ ಮಹಾರಾಣಿ ನಾನೇನಾ ಅಂತ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.